ಜೊತೆಯಲಿ ಜೊತೆ ಜೊತೆಯಲಿ ಹೇ ಲಾ 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 ಹಾಳು ಮುದುಕ ಎಲ್ಲಿ ಹೋದ್ರು ಬಂದು ಒಳಕೋತಾನೆ. ಆ ಪಾರ್ಕ್ ಹೋಗೋದನ್ನು ತಪ್ಪಿಸ್ಬಿಟ್ಟ. ಅವನಿಗೆ ಶುಗರ್ ಹೆಚ್ಚಾಗ ಯಾಕಪ್ಪ ಹಂಗ್ ನಗ್ತಾ ಇದೀಯಾ? ಇಲ್ಲ ಕೋತಿ ಕುಣಿತಾ ಇದೆಯಾ? ಕುಡಿತಾ ಇಲ್ಲ, ವ್ಯಾಯಾಮ ಮಾಡ್ತಾ ಇದ್ದೆ. ಬೇಡ ಬುಕ್ಕ, ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ಬೇಡ. ಕೈ ಕೆರ್ಕೊಂಡು ಬರ್ಬೋದಾ? ಹುಷಾರು, ಸೊಂಟ ಹುಡುಕ್ಬಿಟ್ರೆ ಹಾಸಿಗೆಲೆ ಗತಿ. ಆಮೇಲೆ ಊಟ ತಿಂಡಿ ಮತ್ತೊಂದು ಎಲ್ಲ ಹಾಸಿಗೆಲೆ. ಅದು ನನ್ನ ಹಣೆ ಬರ, ನಿನ್ಗೇನಯ್ಯ ಕಷ್ಟ? ನನ್ಗೇನ್ ಕಷ್ಟ ಇಲ್ಲ, ನಿಮ್ ಮನೆ ಕೆಲ್ಸದವ್ರಿಗೆಲ್ಲ ಕಷ್ಟ. ನೆಟ್ಟಿಗೆ ಎಕ್ಸರ್ಸೈಸ್ ಮಾಡಮ್ಮ. ಯಾರು ಹೇಳ್ಕೊಟ್ಟಿದೀವಲ್ಲ? ನಿಮ್ಮ ಅಜ್ಜ. ಓ ಅದೇ, ನಿಮ್ಮ ಅಜ್ಜಿ ಜೊತೆಗೆ ಡ್ಯೂಯೆಟ್ ಆಡ್ತಾ ಇದ್ದಲ್ಲ ಅವನ. ನಿನಗ್ ಮಾಡ್ತೇನೆ ತಾಣ ಮುದ್ಕ. ಕೇಳಿದ್ರಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಬನ್ನಿ ನಮ್ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ, ಹೆಣ್ಮಕ್ಳು ಸ್ಟ್ರಾಂಗ್ ಅನ್ನೋದಕ್ಕೆ ನೀವೇನ್ ಹೇಳ್ತೀರಾ? 100% ನಿಜ ಮೇಡಮ್. ಅದ್ರಲ್ಲೂ ನಾನ್ ನೋಡ್ರೋ ಮೇಡಮ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಯಾರು ಅಂತ ಕೇಳ್ಬಹುದಾ? ಒಬ್ರಿದ್ದಾರೆ, ರಸ್ತೆಲಿ ನನ್ನನ್ನ ನಿಲ್ಸಿ ಒಂದಲ್ಲ ಅಂತ 2 ಸಲ ಕೆನ್ನೆ ಬಾರಿಸಿದಾರ. ವಾಟ್? ಏನ್ರಿ ಒದೇ ತಿಂದಿದ್ದನ್ನ ಇಷ್ಟ್ ಚೆನ್ನಾಗಿ ಹೇಳ್ಕೊಳ್ತಿದ್ದೀರಾ? ನಾನೇ ಅಂತ ಅವ್ರಿಗೆ ಗೊತ್ತಾಗ್ಬೇಕಂದ್ರೆ ಇದನ್ನ ಹೇಳಲೇಬೇಕು ಕಣ್ರಿ. ಓಹ್ ಸೂಪರ್, ಒಂಥರ ಚೆನ್ನಾಗಿದೆ ನಿಮ್ ಕಥೆ. ಅವ್ರ ಹೆಸರೇನು ಅಂತ ಕೇಳ್ಬಹುದಾ? ತರಕಾರಿ ತಾಯಮ್ಮ ಅನ್ಕೊಳ್ರಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲೇ ಫಸ್ಟ್ ಟೈಮ್ ಅವ್ರು ನನಗೆ ಸಿಕ್ಕಿದ್ದು. ಜನ್ಮಕ್ಕಾಗಷ್ಟು ಉಗ್ದಿದ್ದು. ಓಹೋ, ಬೇಜಾನ್ ಕಥೆ ಇದೆ ಅನ್ಸುತ್ತೆ. ಓಕೆ, ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಅವ್ರಿಗೇನಾದ್ರೂ ಹಿಡಿ ಶಾಪ ಹಾಕೋ ಪ್ರೋಗ್ರಾಮ್ ಇದೆಯಾ? ಇಲ್ಲಪ್ಪ, ತುಂಬಾ ಒಳ್ಳೆಯವ್ರ ಕಣ್ರಿ ಅವರು. ನಾನೇ ಡಬ್ಬ ತರ ನಡ್ಕೊಂಡೆ, ಆಮೇಲೆ ಸಾರಿನೂ ಕೇಳ್ಕೊಂಡೆ. ಈಗ ನಾನ್ ಕೇಳ್ಕೊಳ್ಳೋದೇನಂದ್ರೆ ಅವ್ರು ನನ್ಗೋಸ್ಕರ ಒಂದ್ಸಲ ಅದು ನಗ್ಲೇಬೇಕು. ಮತ್ತೆ ನಗ್ಸಿ? ಅಯ್ಯೋ, ಆ ಪ್ರಾಣಿನ ಜನ್ಮದಲ್ಲೇ ನಗಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅವ್ರಿಗೆ ಇಷ್ಟ ಆಗಿರೋ ಸಾಂಗ್ ಆದ್ರೂ ಹಾಕಿದ್ರೆ ನಗ್ಬೋದು ಅಂತ. ಇದಿನ್ನೂ ಸೂಪರ್. ಯಾವ ಸಾಂಗ್ ಪ್ಲೇ ಮಾಡ್ಬೇಕು ಅಂತೀರಾ? ಅವ್ರಿಗೆ ಬೆಂಕಿಯ ಬಲೆ ಸಿನಿಮಾಯಿಂದ ಬಿಸಿಲಾದರೇನು ಸಾಂಗ್ ಅಂದ್ರೆ ತುಂಬಾ ಇಷ್ಟ. ನನಗೋಸ್ಕರ ಅವ್ರಿಗೋಸ್ಕರ ಅದೇ ಸಾಂಗ್ ಪ್ಲೇ ಮಾಡಿ. ಖಂಡಿತ ಮಿಸ್ಟರ್. ಅಯ್ಯೋ, ನಿಮ್ ಹೆಸರೇ ಹೇಳಿಲ್ಲ.
ಹೆಸರಲ್ಲಿ ಏನಿದೆ ಮೇಡಮ್, ಅವ್ರಿಗೆ ಜೂನಿಯರ್ ಅನ್ಕೊಳ್ಳಿ. ಈಗ ಸಾಂಗ್ ಪ್ಲೇ ಮಾಡಿ. ಬಾಯ್. ಓಕೆ, ಅಪರೂಪದ ಅನಾಮಿಕರು ಫೋನ್ ಮಾಡಿ ಅವ್ರ ಹುಡುಗಿಗೋಸ್ಕರ ಸಾಂಗ್ ಪ್ಲೇ ಮಾಡಿ ಅಂದಿದ್ದಾರೆ. ತರಕಾರಿ ತಾಯಮ್ನವ್ರೆ, ನೀವೆಲ್ಲೇ ಇದ್ರು ನಮ್ ಜೂನಿಯರ್ಗೋಸ್ಕರ ಒಂದೇ ಒಂದ್ಸಲ ನಕ್ಬಿಡಮ್ಮ. ಓಕೆ ಗೈಸ್, ಈಗ ಬರ್ತಾ ಇದೆ ನಮ್ ಜೂನಿಯರ್ ಹುಡುಗ ಹಾಗೂ ನಮ್ ಸೀನಿಯರ್ ಹುಡುಗಿಗೋಸ್ಕರ ಬೆಂಕಿಯ ಬಲೆ. ಎಂಥ ಸೊಗಸಾದ ಸಿನಿಮಾ ಅಲ್ವಾ? ಆ ಸಿನಿಮಾದಿಂದ ಸೂಪರ್ ಆದಂತ ಹಾಡು ಬಿಸಿಲಾದರೇನು ಅಂತ. ನಾನ್ ದೀಪ ನಿಮ್ ಜೊತೆಗೆ. ಬಿಸಿಲಾದರೇನು ಮಳೆಯಾದರೇನು, ಬಿಸಿಲಾದರೇನು ಮಳೆಯಾದರೇನು, ಜೊತೆಯಾಗಿ ಎಂದು ನಾನಿಲ್ಲವೇನು, ನೀ ನನ್ನ ಜೀವ ಎಂದಿಗೂ. ಹಾವಾದರೇನು ಹಾಲು ವಿಷವಾದರೇನು, ಹಾವಾದರೇನು ಹಾಲು ವಿಷವಾದರೇನು, ಈ ನಿನ್ನ ನೋಟ ಬೆರೆತಾಗ ಮುಳ್ಳು ಹೂವಾಗಿ ಅರಳದೇನು, ಭೂಮಿಯೇ ಬಾಯ್ ಬಿಟ್ಟರೇನು, ಸಿಡಿಲೆ ಎದುರಾದರೇನು, ನನ್ನಾಣಿನಲ್ಲಿ ನಾನಿನ್ನ ಬಿಡೆನು, ಪ್ರಾಣಕ್ಕೆ ಪ್ರಾಣ ಕೊಡುವೆ, ಕಂಬನಿ ಮಿಡಿಯದೆ ಇನ್ನೂ ನಗಲಾರೆಯೇನು, ಬಿಸಿಲಾದರೇನು ಮಳೆಯಾದರೇನು, ಬಿಸಿಲಾದರೇನು. ಏನ್ರಿ ನೀವು? ನಿಂಗ್ ಮಾಡಕ್ ಬೇರೆ ಏನು ಕೆಲ್ಸನೇ ಇಲ್ವಾ? ಯಾಕ್ರಿ? ಮೂರೊತ್ತು ನಾನು ಹಿಂದೆ ಮುಂದೆ ಸುತ್ತಾ ಇರ್ತೀರಲ್ಲ, ನಿಮ್ ಮನೇಲಿ ಯಾರು ಉಗ್ಯೋರೇ ಇಲ್ವಾ? ನಾನು ಒಬ್ಬನೇ ಮಗ ಕಂಡ್ರೆ ನನ್ಗೆ ಯಾರು ಬೈತಾರ? ನಾನು ಏನೇ ಮಾಡೋದು ಸರಿ ಅಂತ ಅವ್ರ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರ. ಅದಕ್ಕೆ ಮತ್ತೆ ನೀನ್ ಇಷ್ಟೊಂದು ಹಾಳಾಗಿರೋದು. ಮೂರೊತ್ತೂ ಬೀದಿಲೇ ಬಿದ್ದಿರ್ತೀಯ, ನಾನು ಎಲ್ಲೋದ್ರೂ ಹಿಂದಿಂದೆ ಬಂದು ಟಾರ್ಚರ್ ಕೊಡ್ತೀಯ. ನಿನ್ ಉದ್ದೇಶ ಏನು? ಎಷ್ಟ್ ಸಲ ಹೇಳ್ಬೇಕ್ರಿ, ನೀವು ಒಂದ್ಸಲ ನಕ್ಕರೆ ಸಾಕು, ಆಮೇಲೆ ನೀವು ಹುಡುಕರು ನಿಮ್ ಕೈಗೂ ಸಿಗಲ್ಲ ಅಂತ ಹೇಳಿದೀನಿ ತಾನೆ. ನಿಮ್ಮನ್ನ ನಗಿಸ್ಬೇಕು ಅಂತ ಏನೆಲ್ಲ ಸರ್ಕಸ್ ಮಾಡ್ತಿದೀನಿ ಗೊತ್ತಾ? ಅದೇ ಯಾಕೆ? ನಾನ್ ನಕ್ಕಿದ್ರೆ ನಿನ್ಗೇನ್ ಲಾಭ ಆಗತ್ತೆ? ಪ್ರಧಾನ ಮಂತ್ರಿ ಪೋಸ್ಟ್ ಸಿಗುತ್ತೆ, ಅದಕ್ಕೆಲ್ಲ ರೀಸನ್ ಇರುತ್ತೆ ಅಂದ್ರೆ. ಒಟ್ನಲ್ಲಿ ನಿಮ್ಮನ್ನ ನಗಿಸ್ಬೇಕು ಅನ್ನಿಸ್ತು ಅಷ್ಟೇ. ಹೋಗ್ಲಿ ಬಿಡಿ, ನೆನ್ನೆ ಹಾಡು ಇಷ್ಟ ಆಯ್ತಾ? ಅದೇ ಕೇಳ್ತಿರೋದು ನಿನ್ಗೆ. ನಾನು ಇಷ್ಟ ಕಷ್ಟ ಎಲ್ಲ ನಿಂಗೆ ಯಾರು ಹೇಳ್ತಿರೋದು? ಮೊನ್ನೆ ನೋಡಿದ್ರೆ ನಾನು ಇಷ್ಟವಾದ ಕೇಸರಿಬಾತ್ ಮುಂದಿಟ್ಟು ತಿನ್ನು ಅಂದೆ. ನಿನ್ನೆ ನೋಡಿದ್ರೆ ರೇಡಿಯೋ ಕಾಲ್ ಮಾಡಿ ನಾನು ಇಷ್ಟವಾದ ಸಾಂಗ್ ಪ್ಲೇ ಮಾಡಿಸ್ದೆ. ಇದೆಲ್ಲ ನಿನ್ಗೆ ಯಾರು ಹೇಳ್ತಿರೋದು? ಅವನು ಆ ಭಗವಂತ. ತಮಾಷೆ ಬೇಡ, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನನ್ಗೇನ್ ಇಷ್ಟ ನನ್ಗೇನ್ ಇಷ್ಟ ಇಲ್ಲ ನಿಂಗೆ ಹೇಗೆ ಗೊತ್ತಾಗ್ತಾ ಇದೆ? ರೇ ಏನ್ ಹೀಗೆ ಕೇಳ್ತಿದ್ದೀರಾ? ಟೀಚರ್ ಅಂತ ಬೇರೆ ಹೇಳ್ತೀರಾ, ಅಷ್ಟು ಗೊತ್ತಾಗಲ್ವಾ? ಒಬ್ರನ್ನ ಮನ್ಸಾರೆ ಇಷ್ಟಪಟ್ಟ ಮೇಲೆ ಅವ್ರ ಇಷ್ಟ ಕಷ್ಟ ಎಲ್ಲ ತನಗ್ ತಾನೇ ತಿಳಿತಾ ಹೋಗುತ್ತೆ. ವಾಟ್ ಡು ಯು ಮೀನ್? ಐ ಮೀನ್ ಟು ಸೇ, ಒಬ್ಬ ಫ್ರೆಂಡ್ ಆಗಿ ನಾನು ನಿಮ್ಮನ್ನ ಇಷ್ಟಪಟ್ರೆ ನಿಮ್ಮ ಇಷ್ಟ ಕಷ್ಟಗಳೆಲ್ಲ ತನಗ್ ತಾನೇ ತಿಳಿತಾ ಹೋಗುತ್ತೆ ಅಂತ ಹೇಳ್ದೆ. ನೋಡು, ನಿನ್ ಫ್ರೆಂಡ್ಶಿಪ್ ನಿನ್ ಸಹವಾಸ ನಂಗೆ ಯಾವುದೂ ಬೇಡ. ನಮ್ಮ ಸಮಸ್ಯೆನೇ ಹಾಸ್ಕೊಂಡು ಹೊತ್ಕೊಳ್ಳೋಷ್ಟಿವೆ. ಜೊತೆಗೆ ನೀನು ನಂಗೆ ಟೆನ್ಷನ್ ಕೊಡಬೇಡ. ದಯವಿಟ್ಟು ನಿನ್ನ ಕೈ ಮುಗಿತಾ ಇದ್ದೀನಿ, ನಾನು ಹಿಂದೆ ಯಾವತ್ತೂ ಬೀಳ್ಬೇಡ. ಕಣ್ಗೂ ಕಾಣಿಸ್ಕೊಂಡ್ಬೇಡ ಪ್ಲೀಸ್, ಹೊರಟೋಗು. ಆಯ್ತು ರೀ, ನಿಮಗೆ ಬೇಜಾರಾಗುತ್ತೆ ಅಂದರೆ ನಾನು ನಿಮಗೆ ತೊಂದರೆ ಕೊಡಲ್ಲ. ಆದರೆ ಮನ್ಸಾರ ಒಂದೇ ಒಂದ್ಸಲ ನಕ್ಬಿಡಿ, ಈ ಜೀವಕ್ಕೆ ನಿರಾಳ ಆಗುತ್ತೆ. ಆಮೇಲೆ ನಾನೇ ನಿಮ್ಗೆ ಯಾವತ್ತೂ ಕಣ್ಣಿಗೆ ಬಿಡಲ್ಲ. ಯಾಕೆ ನಗು 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 ಅಂತ ನನ್ನ ಸಾಯಿಸ್ತೀಯ? ಒಂದು ವಿಷಯ ತಿಳ್ಕೊ, ನಾನು ಈ ಜನ್ಮದಲ್ಲಿ ಯಾವತ್ತೂ ನಗಲ್ಲ. ನನ್ನ ನಗು ಯಾವತ್ತೂ ಸತ್ತೋಯ್ತು.
ಮುಂದೆನೂ ಅಷ್ಟೇ. ನಾನು ಬದುಕಿರೋವರೆಗೂ ನಾನು ಯಾವತ್ತೂ ನಗಲ್ಲ. ನನ್ನ ಜೀವನನೇ ಅಂಥದ್ದು. ಅರ್ಥ ಮಾಡ್ಕೊ. ಇನ್ಮೇಲಾದರೂ ನಂಗೆ ಟಾರ್ಚರ್ ಕೊಡೋದು ನಿಲ್ಲಿಸ್ಬಿಡು. ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಯಾಕೆ ಮತ್ತೆ ಮತ್ತೆ ಬಂದು ನನ್ನ ಹಿಂದೆ ಬೀಳ್ತೀಯಾ? ಸತ್ತೋಗಿರೋ ನಿಮ್ಮ ನಗುನ ವಾಪಸ್ ತಂದು ಕೊಡೋದಕ್ಕೆ. ಅದು ನಾನೇ ಬಂದಿರೋದಲ್ಲ. ಈ ಹುಡುಗಿ ತುಂಬ ನೊಂದಿದ್ದಾಳೆ, ಕಷ್ಟಪಡ್ತಿದ್ದಾಳೆ, ಸಾಯೋವರೆಗೂ ನಗಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ. ಅವಳನ್ನ ಅಟ್ಲೀಸ್ಟ್ ನೀನಾರು ನಗ್ಸು ಅಂತ ಅವ್ನು ಹೇಳಿರೋದಕ್ಕೆ ನಾನು ಬಂದಿರೋದು. ಯಾರು ಹೇಳಿದ್ದು? ಯಾರು ಕಳ್ಸಿರೋದು ನಿನ್ನ? ಇನ್ಯಾರಿಗೆ ಕಳಿಸ್ತಾರೆ? ನಿಮ್ಮ ಸಂತೋಷಕ್ಕೆ, ನಿಮಗೆ ನೆಮ್ಮದಿ ಕೊಡೋದಕ್ಕೆ ನಿಮ್ಮ ರಂಗನೇ ನನ್ನನ್ನು ಕಳಿಸಿರೋದು. ರೇ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನಿಮ್ಮ ರಂಗನೇ ನನ್ನನ್ನು ಕಳಿಸಿರೋದು ಕಣ್ರೆ. ರಂಗ? ಯಾಕ್ರಿ, ಏನಾಯ್ತು? ಏನಾಯ್ತು? ಏನಾಯ್ತು ರೀ? ನಾನು ತಪ್ಪು ಮಾತಾಡೋದ್ನ? ಪ್ಲೀಸ್ ರೀ, ಹಿಂಗೆ ಮಾಡ್ಬೇಡ್ರಿ ರೀ. ಶಾಲಿನಿ ರೀ, ಮೌನ 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 ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ಕ್ಲೋಸ್ ಆಗಿದ್ಯಮ್ಮ, ಬೆಳಗ್ಗೆ ಬನ್ನಿ. ಒಂದೇ ಒಂದು ನಿಮಿಷ ಸರ್, ನಾನು ಅವನ ಜೊತೆ ಏನಾದ್ರು ಮಾತಾಡಬೇಕಿತ್ತು. ಬೆಳಗ್ಗೆ ಬಂದರೆ ಅಷ್ಟರಲ್ಲಿ ಇನ್ನೇನಾದ್ರು ಅನಾಹುತ ಆಗುತ್ತೆ ಅಂತ ಇವಾಗಲೇ ಬೇಡ್ಕೊಂಡು ಬಿಡಬೇಕು ಸರ್. ಸರಿ, ತುಂಬ ನೊಂದಿದ್ಯಾ ಅಂತ ಕಾಣಿಸುತ್ತೆ. ಹಾಗಾದರೆ ಬರಮ್ಮ. ಯಾಕೋ ರಂಗ ಹೀಗೆ ಮಾಡ್ತಾ ಇದ್ಯಾ? ಆ ಹುಡುಗನ್ ನೀನೇ ತಾನೇ ಕಳ್ಸಿರೋದು. ಯಾರು ಕೇಳಿದ್ರು ನಿನ್ನ ಅವನ್ನ ಕಳ್ಸಕ್ಕೆ? ನನ್ನ ಜೀವನದಲ್ಲಿ ಅವನು ಯಾಕೆ ಪ್ರವೇಶ ಮಾಡ್ತಾ ಇದ್ದಾನೆ? ಬೇಕಾಗಿಲ್ಲ. ನನ್ನ ಜೀವನದಲ್ಲಿ ಬೇರೆ ಯಾರೂ ಬರೋದು ನನಗಿಷ್ಟ ಇಲ್ಲ. ಕಡೆವರೆಗೂ ನಾನು ಒಂಟಿಯಾಗಿರಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಅಂಥದ್ರಲ್ಲಿ ನಾನು ನಗ್ಸೋಕ್ಕೋಸ್ಕರ ಬೇರೆ ಯಾರನ್ನೋ ಕಳಿಸಿ ಅವನು ಇಷ್ಟೊಂದು ಕಷ್ಟಪಡೋದು ನೋಡಿ ನನಗೆ ತುಂಬ ಹಿಂಸೆ ಆಗ್ತಿದೆ ಕಣೋ ರಂಗ. ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಆಗಿರೋ ಆಘಾತ, ಹಿಂಸೆಯಿಂದಾನೇ ಸುಧಾರಿಸ್ಕೊಳ್ಳೋಕೆ ಇಷ್ಟು ವರ್ಷ ತಗೊಂಡಿದ್ದೀನಿ. ಮತ್ತೆ ಇನ್ನೊಬ್ರನ್ನ ಯಾರೋ ಕಳಿಸಿ ನನ್ನ ಜೀವನದಲ್ಲಿ ಇನ್ನೇನು ಅನಾಹುತ ಮಾಡಬೇಡಪ್ಪ ತಂದೆ. ಬಿಟ್ಬಿಡು. ನಂಗೆ ಯಾರ ಪ್ರೀತಿ ಸಿಂಪತಿನೂ ನನಗೆ ಬೇಡ. ಅಮ್ಮನ ಚೆನ್ನಾಗಿ ನೋಡಿಕೊಂಡು ನನ್ನ ತಂಗಿರಿಬ್ರು ಒಳ್ಳೆ ಕಡೆ ಮದುವೆ ಮಾಡಿಕೊಟ್ರೆ ನಂಗೆ ಸಾಕು. ಇಷ್ಟನ್ನು ಮಾಡೋಕ್ಕೆ ನಂಗೆ ಶಕ್ತಿ ಕೊಡಪ್ಪ. ನಂಗಿನ್ನೇನೂ ಬೇಡ. ಆ ಹುಡುಗನ್ನ ನನ್ನ ಜೀವನದಿಂದ ಆಚೆ ಕಳಿಸ್ಬಿಡು. ನಂಗೆ ಬೇಕಾಗಿಲ್ಲ. ಮನಸ್ಸು ಮರಳಿನ ಕಡಲು ಬೆಂದಿದೆ ಎದೆಯೊಡಲು, ನಿಜವೆಂದ ಪ್ರೀತಿ ಸುಳ್ಳು, ಹೂದಾರಿ ನೋವ ಮುಳ್ಳು, ನಂಬಿಕೆ ಸೋತಿದೆ. ಬರೆನು ನಾನು ಎಂದು ನಿನ್ನ ಕಥೆಯಲ್ಲಿ, ನಿನ್ನ ಜೊತೆಯಲ್ಲಿ.
ಯಾಕ್ರಿ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಿದ್ದೀರ ನನ್ನ? ನೆನ್ನೆ ಹಂಗಂದ್ಬಿಟ್ಟು ಹೋದರೆ ನನಗೆ ಸಮಾಧಾನ ಆಗುತ್ತಾ? ಪ್ಲೀಸ್ ರೀ, ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ಲ ನಾನು, ಗೊತ್ತಾ? ಶಾಲಿನಿ, ಶಾಲಿನಿ, ರತಿ, ಏನಿದು? ನಿನ್ ಚೂಡಿದಾರ್ ಹೊಲ್ಗೆ ಬಿಚ್ಚೋಗಿದೆ. ಫುಟ್ಪಾತ್ ಅಲ್ಲಿ ಚೀಪ್ ಆಗಿ ಸಿಗುತ್ತೆ ಅಂತ 300 ರೂಪಾಯಿಲ್ ತಗೊಂಡ್ ಬಂದೆ. ಅದ್ 3 ದಿವಸನೂ ಬಾಳ್ಕೆ ಬರ್ಲಿಲ್ಲ. ಕಾಲೇಜ್ಗೆ ಹೀಗೆ ಹಾಕೊಂಡ್ ಹೋಗಿದ್ಯಾ? ಹೌದಕ್ಕ, ನಾನು ನೋಡ್ಕೊಂಡೇ ಇಲ್ಲ. ಇದೇನ್ ಹಿಂಗೆ ಹೇಳ್ತೀಯ? ನೋಡಿಲ್ಲಿ, ಇದನ್ನ ನೋಡ್ಕೊಂಡು ಎಷ್ಟು ಜನ ಆಡ್ಕೊಂಡಿರ್ಬೇಕು, ಗಮನಿಸ್ಕೊಂಡಿರ್ಬೇಕಲ್ವಾ ಇದನ್ನೆಲ್ಲ? ಇಲ್ಲ ಅಕ್ಕ, ನಾನು ಹೋಗೋವಾಗ್ಲೂ ತಲೆ ತಗ್ಗಿಸ್ಕೊಂಡೇ ಹೋಗ್ತೀನಿ, ಬರೋವಾಗ್ಲೂ ತಲೆ ತಗ್ಗಿಸ್ಕೊಂಡೇ ಬರ್ತೀನಿ. ಹಂಗಾಗಿ ಯಾರು ಅಬ್ಸರ್ವ್ ಮಾಡಿದ್ರು, ಯಾರು ನಗ್ತಿದ್ರು ಅಂತ ಗೊತ್ತಾಗ್ಲಿಲ್ಲ. ತಪ್ಪು ಪುಟ್ಟ, ನಾವ್ ಮನೆ ಒಳಗಡೆ ಉಪವಾಸ ಇರ್ತೀವೋ ತಿಂತೀವೋ ಅದು ಬೇಕಾಗಿಲ್ಲ. ಆದ್ರೆ ಹೊರಗಡೆ ಹೋಗುವಾಗ ನಮ್ ಬಟ್ಟೆ ವಿಷಯದಲ್ಲಿ ನಾವು ಕಾನ್ಶಿಯಸ್ ಆಗಿರ್ಬೇಕು. ಈ ತರ ಯಾವತ್ತೂ ಹರಿದೋಗಿರೋ ಬಟ್ಟೆ ಹಾಕೊಂಡು ಹೋಗ್ಬಾರ್ದು. ಸಾರಿ ಅಕ್ಕ, ಅದು ಒಣಗಿದ್ಮೇಲೆ ನಾನೇ ನೀಟಾಗಿ ಹೊಲ್ಕೊಂಡ್ ಬಿಡ್ತೀನಿ, ಆಯ್ತಾ? ಏನೂ ಬೇಕಾಗಿಲ್ಲ, ನಾನೇ ಹೊಲ್ದಿಡ್ತೀನಿ. ಈ ಸಲ ಸಂಬಳ ಬಂದಾದ್ಮೇಲೆ ಇಲ್ಲ, ಈ ಸಲ ತುಂಬಾ ಖರ್ಚಿದೆ. ಮುಂದಿನ ತಿಂಗಳು ಸಂಬಳ ಬಂದಾದ್ಮೇಲೆ ನಿಂಗೊಂದು ಒಳ್ಳೆ ಬಟ್ಟೆ ಕೊಡಿಸ್ತೀನಿ, ಸರಿನಾ? ಸರಿ ಅಕ್ಕ, ಥ್ಯಾಂಕ್ಸ್. ಒಂದು ಬಟ್ಟೆ ವಿಷಯಕ್ಕೂ ಇವ್ರ ಮೇಲೆ ಇಷ್ಟೊಂದು ಕಷ್ಟನ? ನಮ್ಮ ಮನೇಲಿ ನಾನು ಅಲ್ಲವ್ರು ದಿನ ಹಾಕೊಳ್ಳೋ ಬಟ್ಟೆ ಹರಿದಿದೆ ಅಂತ ಅಷ್ಟೆಲ್ಲ ಕಷ್ಟಪಡ್ತಿದ್ರೆ ಇಲ್ಲಿ ಬಟ್ಟೆ ಹೆಚ್ಚಾಗಿ ಹಿಂಗೆಲ್ಲ ಬಿಸಾಡಿದ್ಯಾ? ಬಟ್ಟೆ ಬೆಲೆ ಗೊತ್ತಿಲ್ಲ ನಿಂಗೆ, ಮೊದಲು ಗೊತ್ತು ಮಾಡ್ಕೊ. ಮೌನ 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 ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ಮೌನ ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ಏನು ಮಾಡ್ತಾ ಇದೀಯಾ? ಕಾಣಿಸ್ತಿಲ್ವ ಪಾಪ್ಸ್? ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಇದೆಲ್ಲ ಕನಸು ನನಸು ಒಂದು ಗೊತ್ತಾಗ್ತಾ ಇಲ್ವಲ್ಲ. ನಿನ್ನ ಬಟ್ಟೆಗಳನ್ನ ನೀನೇ ಮಾಡಿಸಿಟ್ಕೋತಾ ಇದೀಯಾ ಜೀವನದಲ್ಲಿ? ಅದು ಮೊದಲನೇ ಸಲ. ಏಕೆ? ತಿನ್ನೋ ಅನ್ನಕ್ಕೆ ಬೆಲೆ ಗೌರವ ಇದೆ ಅಂತ ಹೇಳ್ತೀರಾ, ಹಾಗೆ ಹಾಕೊಳ್ಳೋ ಬಟ್ಟೆಗೂ ಬೆಲೆ ಇರಬೇಕಲ್ವಾ? ಈ ಥರ ಹೆಂಗಂದು ನಂಗೆ ಎಸಿದ್ರೆ ಬಟ್ಟೆಗೆ ಅವಮಾನ ಆಗಲ್ವಾ ಡ್ಯಾಡ್? ಅಯ್ಯೋ ನೀನ ಇಷ್ಟೆಲ್ಲ ಯಾವಾಗಲೂ ಕಲಿತೆ ನೀನು? ಅರ್ಧ ಗಂಟೆ ಮುಂಚೆ. ಅರ್ಧ ಗಂಟೆ ಮುಂಚೆನಾ? ಯಾರಪ್ಪ ಅದು ಇಂಥ ಬುದ್ಧಿನೆಲ್ಲ ಇವಾಗ ನಿಂಗೆ ಹೇಳ್ಕೊಟ್ಟಿರೋರು? ನೀವಂತೂ ಅಲ್ಲ. ಏನು ನೋಡ್ತಿದ್ರ ಪಾಪ್ಸ್? ಮಗ ರೂಮ್ನ ಇಷ್ಟು ಗಲೀಜಾಗಿ ಇಟ್ಕೊಂಡಿಯಾನೆ. ಅವ್ನಿಗೆ ಎತ್ತಿದ್ದಿ ಬುದ್ಧಿ ಹೇಳ್ಬೇಕು ಅಂತ ಯಾವತ್ತೂ ಅನ್ನಿಸ್ಲೇ ಇಲ್ವಾ ನಿಮಗೆ?
ಅಯ್ಯೋ ನಿನ್ನ, ಈ ಮಾತನ್ನ ನಿನಗೆ 1000 ಸಲ ಹೇಳಿ ಹೇಳಿ ಈಗ ಸೋತು ಸುಸ್ತಾಗಿದ್ದೀನಿ. ನನ್ನ ಡೈಲಾಗ್ನ ನನಗೆ ವಾಪಸ್ ಹೊಡಿತೀಯ? ನೀವು ಬರೀ ಹೇಳ್ತಿದ್ರಿ ಅಷ್ಟೇ, ಆದರೆ ಅರ್ಥ ಮಾಡಿಸ್ತಿರ್ಲಿಲ್ಲ. ನನ್ನ ಪುಣ್ಯ ಇದನ್ನೆಲ್ಲ ನಂಗೆ ಅರ್ಥ ಮಾಡಿಸೋ ಸಿಕ್ಬಿಟ್ರು. ಇನ್ಮೇಲೆ ನೋಡಿ ನನ್ನ ರೂಮ್ನ ಎಷ್ಟು ನೀಟಾಗಿ ಇಟ್ಕೊತೀನಿ ಅಂತ. ಆ ಶೂನು ಅಲ್ಲೇ ಬಿದ್ದಿದೆ, ಸಾಕ್ಸು ತೆಗ್ದಿಟ್ಟಿಲ್ಲ, ಬೆಲ್ಟ್ ಕೂಡ ಅಲ್ಲೇ ಹಚ್ತಿದ್ದೀನಿ. ಇದು ಒಂದು ಲೈಫಾ ಪಾಪ್ಸ್? ನೀವು ಇವಾಗ ಒಂದು 5 ನಿಮಿಷ ಆಚೆ ಇರಿ, ನನ್ನ ರೂಮ್ನ ನಾನು ನೀಟ್ ಮಾಡಬೇಕು. ಅದೆಲ್ಲ ಇರಲಿ, ಇದೆಲ್ಲ ಹೇಗೋ ಸಾಧ್ಯ ಆಯಿತು ಅಭಯ್? ಹೆಂಗೆ ಏನು ಅಂತ ಕೇಳಬೇಡಿ, ಕ್ವೆಶನ್ ಮಾಡಬೇಡಿ ಪಾಪ್ಸ್. ಮಗ ಬದಲಾಗ್ತಿದ್ದಾನಲ್ಲ, ಒಳ್ಳೆಯವನಾಗ್ತಿದ್ದಾನಲ್ಲ ಅಂತ ಖುಷಿ ಪಡಿ. ನಾವು ಯು ಮೇ ಪ್ಲೀಸ್. ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಶಾಲಿನಿ, ನೀವು ಮಾನ ಮುಚ್ಚೋಕ್ಕೋಸ್ಕರ ಬಟ್ಟೆ ತೊಗೊಳ್ತಿದ್ರಿ, ಆದರೆ ನಾನು ಶೋಕಿ ಜಾಸ್ತಿಯಾಗಿ ಬಟ್ಟೆ ಎಸಿತಾ ಇದ್ದೆ. ಆದರೆ ಇನ್ಮೇಲೆ ಈ ಥರ ತಪ್ಪು ಯಾವತ್ತೂ ಆಗಲ್ಲ. ನಾನು ಯೂಸ್ ಮಾಡೋ ಪ್ರತಿ ಬಟ್ಟೆನೂ ನೀಟಾಗಿ ಇಟ್ಕೋತೀನಿ, ಖರ್ಚೀಫ್ ಕೂಡ ಬೆಲೆ ಕೊಡ್ತೀನಿ.